Hi, welcome to my channel. If you are looking for fastest Android emulator to run Android games on your PC, then you are in the right place. Yes friends, in this video I am going to show you how to download and install a LDPlayer Android emulators on your Windows operating system. Okay friends, if you are watching my video first time, I request to you subscribe our channel, then hit the bell icon. Well, let's get started. Dear friends, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಆಂಡ್ರಾಯ್ಡ್ ಗೇಮನ್ನು ನೀವು ಪ್ಲೇ ಮಾಡ್ತಿರಲ್ಲ ಅದೇ ರೀತಿ ನಿಮ್ಮ ಪಿ ಸಿಯಲ್ಲಿ ಅದಕ್ಕಾಗಿ ಆಂಡ್ರಾಯ್ಡ್ ಇಮ್ಯುಲೇಟರ್ ಅನ್ನೋ ಒಂದು LDPlayer ಯೂಸ್ ಮಾಡಿಕೊಂಡು ಸೇಮ್ ಗೇಮನ್ನು ನಾವು ನಮ್ಮ ಪಿ ಸಿಯಲ್ಲಿ ಪ್ಲೇ ಮಾಡ್ಬೋದು ಫ್ರೆಂಡ್ಸ್. ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಹಾಗೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ವಿತೌಟ್ ಡೂಯಿಂಗ್ ಎನಿ ಲೆಟ್ಸ್ ಮೂವ್ ದ ಟ್ಯುಟೋರಿಯಲ್. ಫಸ್ಟ್ ನೀವು ಯಾವ್ದಾರ ನಿಮ್ಮ ಎನಿ ಬ್ರೌಸರಲ್ಲಿ ಹೋಗಬೇಕಾಗುತ್ತೆ. ಲೈಕ್ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು ಅಥವಾ ಗೂಗಲ್ ಕ್ರೋಮ್ ಆಗಿರ್ಬೋದು ಅಥವಾ ಮಾಜಿಲ್ ಫೈರ್ಫ್ಯಾಕ್ಸ್ ಆಗಿರ್ಬೋದು. ಸೊ ಯಾವ್ದಾರ ಎನಿ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಗೂಗಲ್ ಸರ್ಚ್ ಬಾರಲ್ಲಿ LDPlayer ಅಂತ ಟೈಪ್ ಮಾಡಿ. ಸೊ LDPlayer ಅಂತ ಟೈಪ್ ಮಾಡಿ ಜಸ್ಟ್ ನೀವು ಎಂಟರನ್ನು ಪ್ರೆಸ್ ಮಾಡಿ. ಸೊ ಸ್ಟಾರ್ಟಿಂಗ್ ಫಸ್ಟ್ ಅಫಿಷಿಯಲ್ ರಿಸಲ್ಟ್ ಬಂದ್ಬಿಟ್ಟು www.ldplayer.net ಅಂತ ಇದೆ. ಜಸ್ಟ್ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಇದರ ಒಂದು URL ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಜಸ್ಟ್ ನೀವು ಅದನ್ನ ಕಾಪಿ ಮಾಡಿ ನಿಮ್ಮ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಅಥವಾ ನೀವು ಯಾವ್ದಾರ ಎನಿ ಬ್ರೌಸರ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀರ ಜಸ್ಟ್ ಅಲ್ಲಿ ಪೇಸ್ಟ್ ಮಾಡಿ ಈ ಪೇಜ್ ಅನ್ನ ವಿಸಿಟ್ ಮಾಡಬಹುದು. ಎಸ್ ಫ್ರೆಂಡ್ಸ್, ಇದರಲ್ಲಿ ಎರಡು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಡೌನ್ಲೋಡ್ LDPlayer 4 ಅಂತ ಹಾಗೆ ಡೌನ್ಲೋಡ್ LDPlayer 9 ಅಂತ. ಸೊ ಈ ಡೌನ್ಲೋಡ್ LDPlayer 4 ಅನ್ನೋದು ಓಲ್ಡ್ ವರ್ಷನ್ ಫ್ರೆಂಡ್ಸ್. ಈಗ ಲೇಟೆಸ್ಟ್ ವರ್ಷನ್ ಬಂದ್ಬಿಟ್ಟು ಡೌನ್ಲೋಡ್ LDPlayer 9 ಅಂತ ಇದೆಯಲ್ಲ. ಸೊ ಇದು ಇಲ್ಲಿ ಕೆಳಗಡೆ ಪ್ರೀವಿಯಸ್ ವರ್ಷನ್ಸ್ ಅಂತ ಇದೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದಕ್ಕಿಂತ ಹಳೆಯ ವರ್ಷನ್ಸ್ ಕೂಡ ಇಲ್ಲಿ ನಮಗೆ ಶೋ ಆಗ್ತಾ ಇರ್ತವೆ. ಜಸ್ಟ್ ಈಗ ಲೇಟೆಸ್ಟ್ ವರ್ಷನ್ ಬಂದ್ಬಿಟ್ಟು ಡೌನ್ಲೋಡ್ LDPlayer 9 ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒನ್ಸ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ LDPlayer ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇದು ಅಬೌಟ್ ಒಂದು 600 ಅಂದ್ರೆ 599 MB ಇದೆ ಫ್ರೆಂಡ್ಸ್. ಸೊ ಇದು ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡೋಣ. ಹಾಗೆ ಈ LDPlayer ಡೌನ್ಲೋಡ್ ಆದ್ಮೇಲೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಗೇಮ್ ಅನ್ನ ಯಾವ ರೀತಿ ಪ್ಲೇ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಬರ್ತೀನಿ. Okay guys, now just completed the download. Next let's move to the next procedure to installations of LDPlayer. just friends, ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಶೋ ಇನ್ ಫೋಲ್ಡರ್ ಕೊಡಿ. ಸೊ ಶೋ ಇನ್ ಫೋಲ್ಡರ್ ಅಲ್ಲಿ LDPlayer 9.0 ENS1252 LD ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಸೊ ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಿ. ಸೊ ಸೇ ಎಸ್ ಅಂತ ಕೊಡಿ. ಸೊ ಎಲ್ಲಾ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ಇಲ್ಲಿ ಐ ಹ್ಯಾವ್ ರೀಡ್ ದ ರಿಕ್ವೆಸ್ಟ್ ಆಕ್ಸೆಸ್ ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಚೆಕ್ಔಟ್ ಆಗಿದ್ರೆ ಅದನ್ನ ಚೆಕ್ ಇನ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಇನ್ಸ್ಟಾಲ್ ಆಗೋದಕ್ಕೆ ಅಬೌಟ್ 2-3 ಮಿನಿಟ್ ಆಗುತ್ತೆ ಫ್ರೆಂಡ್ಸ್, ಡಿಪೆಂಡ್ ಅಪಾನ್ ಯುವರ್ PC ಮೇಲೆ. ಸೊ ಒನ್ಸ್ ಇದು 100% ಆಗೋವರೆಗೂ ವೇಟ್ ಮಾಡಬೇಕು. ಈ LDPlayer ಅನ್ನು ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಂಡ್ರಾಯ್ಡ್ ಆ್ಯಪ್ ತರನೇ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ನಾವು ಗೇಮ್ ಅನ್ನ ಪ್ಲೇ ಮಾಡ್ತೀವಿ. ಲೈಕ್ ಕ್ಯಾಂಡಿ ಕ್ರಶ್ ಆಗಿರ್ಬೋದು, ಸಬ್ವರ್ಫ್ ಆಗಿರ್ಬೋದು, ಬೈಕ್ಗಳ ಗೇಮ್ ಆಗಿರ್ಬೋದು, ಕಾರ್ ಗೇಮ್ ಆಗಿರ್ಬೋದು, ಅನೇಕ ಗೇಮ್ಗಳನ್ನು ನಮ್ಮ PC ಯಲ್ಲಿ ಯಾವ ರೀತಿ ನಾವು ಪ್ಲೇ ಮಾಡಬೇಕು ಅಂತ ಇದು ಒಂದು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. LDPlayer 9.033 ಅಂತ ಹೇಳ್ಬಿಟ್ಟು ಜಸ್ಟ್ ಇದನ್ನ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ಇದರಲ್ಲಿ ಎರಡು ಐಕಾನ್ಗಳು ಡೆಸ್ಕ್ಟಾಪ್ ಅಲ್ಲಿ ಸೇವ್ ಆಗಿದೆ ಫ್ರೆಂಡ್ಸ್. LDPlayer 9 ಅಂತ ಹೇಳ್ಬಿಟ್ಟು ಒಂದು LD ಮಲ್ಟಿಪ್ಲೇಯರ್ 9 ಅಂತ ಹೇಳ್ಬಿಟ್ಟು. ಸೊ ಈ LD ಮಲ್ಟಿಪ್ಲೇಯರ್ ಇದು ಮಲ್ಟಿಪಲ್ ಇನ್ಸ್ಟಾನ್ಸಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಯೂಸ್ ಆಗುತ್ತೆ. ಸೊ ಬೆಸ್ಟ್ ನಾನು ರೆಫರ್ ಮಾಡೋದು LDPlayer 9 ಅಂತ ಹೇಳ್ಬಿಟ್ಟು ಜಸ್ಟ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಥವಾ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಓಪನ್ ಅಂತ ಪ್ಲೇ ಮಾಡಿ. ಸೊ ಇವಾಗ ಆ ಒಂದು ಸಾಫ್ಟ್ವೇರ್ ಲೋಡ್ ಆಗ್ತಾ ಇದೆ. ಸೊ ಅದು 100% ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ LDPlayer ಈಗ ಜಸ್ಟ್ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇಲ್ಲಿ ಸರ್ಚ್ ಆಪ್ಷನ್ಸ್ ಅಂತ ಇದೆ. ಸೊ ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರತಿಯೊಂದು ಗೇಮ್ ಅನ್ನು ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್. ಲೈಕ್ ಸರ್ಚ್ ಬಾರ್ ಅಲ್ಲಿ ಕ್ಯಾಂಡಿ ಕ್ರಶ್ ಅಂತ ಟೈಪ್ ಮಾಡಿ ಅಥವಾ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪಬ್ಜಿ ಮೊಬೈಲ್ ಸಂಬಂಧಪಟ್ಟ ಎಲ್ಲ ಗೇಮ್ಗಳು ಬರ್ತವೆ. ಸೊ ನೀವು ಇಲ್ಲಿ ಸರ್ಚ್ ರಿಸಲ್ಟ್ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ನೀವು ಯಾವ ಗೇಮ್ ಬೇಕು ಅದನ್ನ ಟೈಪ್ ಮಾಡ್ಕೊಂಡು ಜಸ್ಟ್ ಇದರಲ್ಲಿ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್. ಸುಮಾರು ಗೇಮ್ಸ್ಗಳು ಬರ್ತವೆ. ಆಮೇಲೆ ತುಂಬಾನೇ ಆ್ಯಪ್ಗಳು ಕೂಡ ಇದರಲ್ಲಿ ಬರ್ತಾ ಹೋಗ್ತವೆ ಫ್ರೆಂಡ್ಸ್. ಅವನ್ನೆಲ್ಲ ನಾವು ಡೈರೆಕ್ಟ್ ಆಗಿ ಇದರ ಒಂದು ಸಾಫ್ಟ್ವೇರ್ ಅಲ್ಲಿ ಇನ್ಸ್ಟಾಲ್ ಮಾಡಬಹುದು. ಲೈಕ್ ನೋಡಿ ಫ್ರೆಂಡ್ಸ್, ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಮ್ ಅಪ್ ಅಂತ ಇದೆ, ವ್ಯಾಲ್ಯೂಮ್ ಡೌನ್ ಅಂತ ಇದೆ.
ಲೊಕೇಶನ್ ಕೂಡ ಟಿಲ್ಟ್ ಅಂತ ಇದೆ. ಸೇಮ್ ಆಂಡ್ರಾಯ್ಡ್ ಮೊಬೈಲ್ ಥರನೇ ಇದೆ, ಏನಾಗುತ್ತೆ ವರ್ಕ್ ಆಗುತ್ತೆ. ಇಲ್ಲಿ ಬ್ಯಾಕ್ ಬಟನ್ ಇದೆ, ಆಪ್ ಸ್ವಿಚರ್ಸ್ ಕೂಡ ಇದೆ. ಸೊ ಮಿನಿಮೈಸ್ ಹೋಮ್ ಬಟನ್ ಕೂಡ ಇದೆ. ಸೊ ಈ ರೀತಿ ಫ್ರೆಂಡ್ಸ್ ನಾವು ಒಂದು ಮೊಬೈಲ್ ಥರನೇ ನಾವು LDPlayerನ್ನು ನಮ್ಮ PC-ಯಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ದಿಸ್ ಈಸ್ ದ ಮೆಥಡ್ ಟು ಹೌ ಟು ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ LDPlayer ಆನ್ ಯುವರ್ 100 emulators ಆನ್ ಯುವರ್ Windows 10 ಆಪರೇಟಿಂಗ್ ಸಿಸ್ಟಮ್ಸ್. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.